ನಮಸ್ತೆ. ನಾವು ನಮಸ್ಕಾರ ದೇವರು ಯೂಟ್ಯೂಬ್ ಚಾನಲಿಂದ ಬಂದಿರೋದು. ಈ ದೇವಸ್ಥಾನದ ಮಹಾತ್ಮೆ ಏನು ಅಂತ ಹೇಳ್ತೀರಾ? ಸುಮಾರು ವರ್ಷದಿಂದ ನಡೀತಾ ಇದೆ. ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ, ಅವ್ರ ಕಷ್ಟ ಕಾರ್ಯಗಳಿಗೆ ಕಾಣಿಕೆಗಳು ಕಟ್ಕೊಳ್ತಾರೆ. ಅಂದರೆ ಇಲ್ಲಿ ಏನೇನು ಸಮಸ್ಯೆ ಇದೆ ಅದಕ್ಕೆ ಇಷ್ಟಿಷ್ಟು ಅಂತ ಹಣ ಕಟ್ಟಿಸ್ತೀವಿ. ಇದ್ರ ಮೇಲೆ ಅವರು ಫಸ್ಟ್ಗೆ ಬಂದರೆ 3 ಸಾರಿ ಬರಬೇಕಾಗುತ್ತೆ. ಫಸ್ಟ್ 11 ರೂಪಾಯಿ ಕಟ್ಕೋಬೇಕು, 7 ರೂಪಾಯಿ, ಆಮೇಲೆ 4 ರೂಪಾಯಿ, 3 ರೂಪಾಯಿ ಅಂತೆಲ್ಲ ಇರುತ್ತೆ. ಇದೆಲ್ಲ ಕಟ್ಕೊಂಡು ಅವ್ರ ಕಷ್ಟಗಳು ಈಡೇರಿದಾಗ ವರ್ಷಕ್ಕೆ ಒಂದ್ಸರಿ ಅವ್ರು ಯಾವಾಗಾರು ಬಂದು ಹೋಗ್ಬೋದು. ಆ ಥರ ಇರುತ್ತೆ. ಭಕ್ತರಿಗೊಬ್ಬರಿಗೂ ಅನುಕೂಲ ಆಗಿದೆ. ಇಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ. ಹತ್ತತ್ರ ಎಷ್ಟು ಜನ ಸೇರಿರ್ಬೋದು ಅಂತ ಇವತ್ತು ನಿಮ್ಮ? ಲಕ್ಷಾಂತರ ಜನ ಇದೆ. ವರ್ಷಕ್ಕೆ ಒಂದ್ಸರಿ ಜಾತ್ರೆ ಆಗೋದು. ಶಿವರಾತ್ರಿ ಆದಮೇಲೆ ಮಂಗಳವಾರಕ್ಕೆ 8 ದಿನಕ್ಕೆ ಇಲ್ಲಿ ಜಾತ್ರೆ. ಅದು ಕಾಂಪ್ಲೇಂಟ್ಸ್ ಇಲ್ಲ, ಇನ್ನೊಂದು ಮತ್ತೊಂದು ಏನಿಲ್ಲ. ಅದೇ ಇದ್ರ ಮೇಲೆ ಬರ್ತಾ ಇರ್ತಾರೆ, ಲಕ್ಷಾಂತರ ಬರ್ತಾ ಇರ್ತಾರೆ ಜನ. ಇಲ್ಲಿ ದಾಸೋಹನೂ ನಡೀತೆ ಪ್ರತಿ ದಿವಸ. ದಿನ ದಾಸೋಹ ಇದ್ದೇ ಇರುತ್ತಾ? ಪ್ರತಿ ದಿವಸ ದಾಸೋಹ ಇರುತ್ತೆ. ತುಂಬ ಒಳ್ಳೆಯದು, ತುಂಬ ಧನ್ಯವಾದಗಳು. ನಮಸ್ಕಾರ ದೇವರು. ಇವತ್ತು ನಾವು ಬಂದಿರೋದು 500 ವರ್ಷ ಇತಿಹಾಸ ಉಳ್ಳಂತಹ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ನಮ್ಮ ತುಮಕೂರಿಂದ 30 ಕಿಲೋಮೀಟರ್ ದೂರದಲ್ಲಿರುವಂತಹ ಹೆಬ್ಬೂರಲ್ಲಿರೋದು. ಈ ದೇವಸ್ಥಾನದಲ್ಲಿ ದೃಷ್ಟಿ ದೋಷ ಇರ್ಬೋದು, ವಾಮಾಚಾರ ಇರ್ಬೋದು, ಇನ್ನೂ ಅನೇಕ ರೀತಿಯ ಸಮಸ್ಯೆಗೆ ಒಳಗಾಗಿರೋರು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ದೃಷ್ಟಿ ತೆಗೆಸ್ಕೊಂಡ್ರೆ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿದಿನನೂ ಪೂಜೆ ಇರುತ್ತೆ. ಶಿವರಾತ್ರಿ ಹಬ್ಬ ಆದ್ಮೇಲೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಪ್ರತಿದಿನನೂ ಅನ್ನದಾಸವನ್ನು ಏರ್ಪಡಿಸಿದ್ದಾರೆ. ಈ ವರ್ಷ ಜಾತ್ರೆ ಹೇಗಿತ್ತು ಅನ್ನೋದನ್ನ ನೀವೇ ಒಂದ್ಸಲ ಕಣ್ತುಂಬಿಸ್ಕೊಳ್ರಿ.